ನಿಶಾ, ನಿಶಾ ತಗೋ, ಇದನ್ ಕುಡಿ, ರಿಲ್ಯಾಕ್ಸ್ ಆಗುತ್ತೆ. ಏನಿದು? ನಿಂಬೆ ಹಣ್ಣಿನ ಜ್ಯೂಸು ತಗೋ. ನನಗೆ ಬೇಡ. ನಿಶಾ, ರಾತ್ರಿ ಎಲ್ಲ ಹೀಗೆ ಒದ್ದಾಡ್ತಿರ್ತೀಯಾ? ಹೊಟ್ಟೆ ತೊಳಸ್ತಿದ್ದೆ ತಾನೆ, ಸುಮ್ನೆ ಕುಡಿ ಇದನ್ನ. ಒಂದ್ ನಿಮಿಷ ಇರು. ಅದ್ ಕುಡಿಯಕ್ಕಿಂತ ಮುಂಚೆ ಇದನ್ ಸ್ಮೆಲ್ ಮಾಡು. ಏನಿದು? ಇದ್ರ ಸ್ಮೆಲ್ ತಗೋ, ಹೊಟ್ಟೆ ತೊಳ್ಸೋದೆಲ್ಲ ಮಾಯ ಆಗುತ್ತೆ. ನಾವು ಪ್ರತಿ ವರ್ಷ ಫ್ಯಾಮಿಲಿ ಎಲ್ಲ ಮುರುಡೇಶ್ವರ, ಗೋಕರ್ಣ ಅಂತೆಲ್ಲ ಟ್ರಿಪ್ ಹೋಗ್ತಾ ಇದ್ವಿ. ಅವಾಗ ಕಾರಲ್ಲಿ ನಂಗೆ ಹಾಕಂಗೆ ವಾಮಿಟ್ ಆಗ್ತಾ ಇತ್ತು. ಅವಾಗ ಅಮ್ಮ ಈ ನಿಂಬೆ ಹಣ್ಣನ್ನ ಮೂಗಿಗೆ ಹಿಡಿತಾ ಇದ್ರು. ಎಷ್ಟು ಆರಾಮ ಅನಿಸ್ತಿತ್ತು ಗೊತ್ತಾ? ತಗೋ, ಸ್ಮೆಲ್ ಮಾಡು. ಏನಾಗಲ್ಲ ನಿಶಾ, ತಗೋ, ಇನ್ನೊಂದ್ಸಲ ಸ್ಮೆಲ್ ಮಾಡು. ಸಾಕು. ಸರಿ, ಇವಾಗ ಜ್ಯೂಸ್ ಕೊಡಿ. ನೀವ್ಯಾಕೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಾ? ಸುಮ್ಮನೆ ಹೋಗಿ. ನನಗ್ ತಂಗಿ ಇದ್ದು ಅವಳಿಗೆ ಹೀಗಾಗಿದ್ದಿದ್ರೆ ನಾನು ಏನ್ ಮಾಡ್ತಾ ಇದ್ನೋ ಅದನ್ನೇ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನೂ ಮಾಡ್ತಾ ಇಲ್ಲ. ಸುಮ್ನೆ ಜ್ಯೂಸ್ ಕುಡಿ. ಕುಡಿ. ಸಾಕು ನನ್ಗೆ. ನಿಶಾ, ಪೂರ್ತಿ ಕುಡಿ. ನೋಡು, ಇವಾಗ ಬೆಚ್ಚಿಗೆ ಹೊತ್ಕೊಂಡ್ ಮಲ್ಕೋ. ಬೆಳಿಗ್ಗೆ ಆಗೋಷ್ಟರಲ್ಲಿ ಎಲ್ಲ ಸರಿ ಹೋಗಿರುತ್ತೆ. ಏನ್ ಸರಿ ಹೋಗುತ್ತೋ ಏನೋ. ಈ ಮನೆಯವ್ರ ಬುದ್ಧಿ ಯಾರು ಸರಿ ಮಾಡಕ್ಕಾಗಲ್ಲ. ನಿಶಾ, ನನಗೆ ನಿನ್ನಷ್ಟು ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ನಮ್ಮಪ್ಪ, ಅಮ್ಮ, ಅಜ್ಜಿ, ತಾತ ಇವರೆಲ್ಲ ನಮಗೆ ಯಾಕೆ ಬೈತಾರ ಗೊತ್ತಾ? ನಮ್ಮ ಮೇಲಿರೋ ಪ್ರೀತಿ, ಕಾಳಜಿಯಿಂದ. ಈ ಥರ ಹೇಳೋದು ತುಂಬಾ ಈಸಿ, ಬಟ್ ಅನ್ಭವಿಸ್ದವ್ರಿಗೆ ಗೊತ್ತಾಗುತ್ತೆ. ನೋಡು, ನಾನ್ ನಿನಗ್ ಬುದ್ಧಿ ಹೇಳಲ್ಲ. ಆದ್ರೆ ನೀನ್ ಏನ್ ಮಾಡ್ತಿದ್ಯಾ ಅದ್ ನಿನಗ್ ಸರಿ ಅನ್ಸಿದ್ರೆ ಮಾತ್ರ ಮಾಡು. ಯಾರ್ದೋ ಮೇಲ್ ರಿವೆಂಜ್ ತೀರಿಸ್ಕೊಳಕ್ಕೆ ನಿನಗ್ ನೀನೇ ಯಾಕೆ ಶಿಕ್ಷೆ ಕೊಟ್ಕೋತೀಯಾ? ಏನಾದ್ರೂ ಬೇಕಿದ್ರೆ ನನಗ್ ಕಾಲ್ ಮಾಡು. ಜಾಸ್ತಿ ಏನು ಯೋಚನೆ ಮಾಡ್ಬೇಡ, ಆರಾಮ್ಸೆ ಮಲ್ಕೋ. ಸರಿ. ನೋಡು, ನಿನಗೇನಾದ್ರೂ ಬೇಕಿದ್ರೆ ನನಗ್ ಫೋನ್ ಮಾಡು, ಆಯ್ತಾ? ಲೇ ಶಕ್ಕೋ, ಈ ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋದೇ ನಿನ್ನ ಉದ್ದೇಶ ಆಗಿತ್ತು. ಅಂಡ್ ನಿಂಗೂ ಗೊತ್ತಿತ್ತು ನೀನ್ ಮನೆ ಬಿಟ್ಟು ಹೋಗಲ್ಲ ಅಂತ. ಆದ್ರೂ ಈ ಕಿಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋ ಅಂತ ನಾಟಕ ಯಾಕೆ ಮಾಡಿದೆ? ಅಲ್ಲ ಕಣೆ, ಇಷ್ಟಕ್ಕೂ ನಮ್ಮಿಂದ ಇವ್ರಿಗೆ ತೊಂದರೆ ಆಗಿತ್ತು, ಅವರಿಂದ ನಮಗ್ ತೊಂದರೆ ಆಗಿಲ್ಲ. ಆದ್ರೆ ನೀನು ಸಮಸ್ಯೆ ಅವರಿಂದಾನೇ ಆಗಿರೋ ತರ ಸೀನ್ ಕ್ರಿಯೇಟ್ ಮಾಡೋದಿಯಲ್ಲೇ ರೀ. ಹೀಗ್ ಮಾಡಿದ್ರೇನೆ ಅವ್ರಿಗೆ ನಾವಂದ್ರೆ ಸ್ವಲ್ಪ ಭಯ ಇರೋದು. ಲೇ ಶಕ್ಕೋ ಶಕ್ಕೋ ಶಕ್ಕೋ, ನೋಡೆ, ನೀನ್ ಹೊರಟು ನಿಂತಾಗ ಹೋಗ್ಬೇಡ ಅಂತ ತಡದ್ರಲ್ಲ ಅವರು, ಅದು ನಿನ್ ಮೇಲಿನ ಭಯದಿಂದ ಅಲ್ಲ ಕಣೆ, ನಿನ್ ಮೇಲಿನ ಪ್ರೀತಿಯಿಂದ. ಅರ್ಥ ಮಾಡ್ಕೋ. ಪ್ರೀತಿ ಅಂತೆ ಪ್ರೀತಿ? ಪ್ರೀತಿನೂ ಇಲ್ಲ, ಮಣ್ಣೂ ಇಲ್ಲ. ನಾನು ಈ ಮನೆ ಮಗಳು. ಇಲ್ಲಿರೋ ಅಧಿಕಾರ ನನಗಿದೆ. ಅದಂತೂ ಯಾರು ಕೊಟ್ಟಿರೋ ಭಿಕ್ಷೆನೂ ಅಲ್ಲ. ಭಿಕ್ಷೆ ಅಲ್ದೆ ಇನ್ನೇನೆ ಮತ್ತೆ ಇದು? ರೀ, ಸುಮ್ಮನೆ ಸಿಟ್ಟು ಬರ್ಸ್ಬೇಡಿ ನನಗೆ. ಅಲ್ಲ ರೀ, ನಮ್ಮ ಜಾಗದಲ್ಲಿ ನಮಗ್ ಬೇಕಾದಂಗೆ ಇರಕ್ಕಾಗಲ್ಲ ಅಂದ್ರೆ ನಾವ್ ಯಾಕ್ರಿ ಇರ್ಬೇಕಿಲ್ಲಿ? ಈ ಮನೆಯಲ್ಲಿ ಎಲ್ರೂ ಅವ್ರಿಗಿಷ್ಟ ಬಂದ ಹಾಗಿರ್ತಾರೆ, ನಾವು ಮಾತ್ರ ಜೈಲಲ್ಲಿರೋ ಹಾಗಿರ್ಬೇಕಾ? ಇಷ್ಟೆಲ್ಲ ಆದ್ರೂನು ನಮ್ಮಮ್ಮ ಒಂದೇ ಒಂದು ಮಾತು, ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಲಿಲ್ಲ ನೋಡಿ. ಲೇ, ಅತ್ತೆಗೆ ನೀನ್ ಮಾಡೋ ಡ್ರಾಮಾ ಎಲ್ಲ ಗೊತ್ತು ಕಣೆ. ನೋಡು ಶೆಕೋ, ನೀನ್ ಇದೇ ತರ ನಾಟಕ ಮಾಡ್ತಾ ಇತ್ತು ಅಂದ್ರೆ ಒಂದಿನ ಅಬಯಿ, ಗಂಗೆ, ಅಕ್ಕ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ನಿನ್ ಪಾಡು ತೋಳ ಬಂತು ತೋಳ ಕತೆ ಆಗ್ಬಿಡತ್ತೆ. ಆಮೇಲೆ ನೀನ್ ನಿಜವಾಗ್ಲೂ ಮನೆ ಬಿಟ್ಟು ಹೊರಟಿದ್ರು ಯಾರು ಇರು ಅನ್ನಲ್ಲ. ಅರ್ಥ ಮಾಡ್ಕೋ. ರೀ, ನಾನ್ ಯಾಕ್ರಿ ಮನೆ ಬಿಟ್ಟು ಹೋಗ್ಲಿ? ಇದು ನನ್ನ ಮನೆ. ಸಾಯೋ ತನಕ ನಾನು ಇಲ್ಲೇ ಇರ್ತೀನಿ. ಅತ್ತೆ, ಓ ಅಖಿಲ, ಬಾ. ಈಗ ಬಂದ್ಯಾ? ಇನ್ನೊಂದ್ ಸ್ವಲ್ಪ ಲೇಟಾಗಿ ಬರ್ಬಾರ್ದಿತ್ತೇನೆ? ಯಾಕೆ ಯಾಕೆ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ಅಲ್ಲ ಕಣೆ, ಈ ಮನೆಯಲ್ಲಿ ನಾನು ಸಪೋರ್ಟ್ಗೆ ಅಂತ ಇರೋಳು ನೀನೊಬ್ಳು ತಾನೆ.
ನನಗ್ ಬೇಕಾಗಿರೋ ಟೈಮಲ್ಲಿ ನೀನೇ ಮನೇಲಿರ್ಲಿಲ್ಲ. ನನಗ್ ಪ್ರೀತು ಎಲ್ಲ ಹೇಳಾಯ್ತು. ಓ, ನಿನಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಛೇ, ಸದ್ಯ ಎದ್ದಾಚೆ ಹೋಗಿ ಅಂತ ನಾನು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ, ಅವರೇ ಹೋದ್ರು. ಅಲ್ಲ ಕಣೆ, ನೀನೇ ಹೇಳು, ನಮ್ಮಮ್ಮ ಮಾಡಿದ್ ಸರಿನಾ? ಪಾಪ ನಿಶಾ ಅಂಥ ಸ್ಥಿತಿಲಿ ಇರ್ಬೇಕಾದ್ರೆ ಅಮ್ಮ ಅಷ್ಟು ನಿಷ್ಠೂರವಾಗಿ ನಡ್ಕೋಬೇಕಿತ್ತೇನೆ? ನನಗಂತೂ ಅಮ್ಮ ನನ್ನ ಮಗಳನ್ನ ಆ ಥರ ನಡೆಸ್ಕೊಂಡಿದ್ದು ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸರಿ, ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡು, ಇದೆಲ್ಲ ಮುಗಿಯಲ್ಲ. ಅಮ್ಮಮ್ಮ ಅವ್ರ ಪಾಡ್ಗವ್ರು ಬೈತಾ ಇರ್ತಾರೆ, ನೀವೆಲ್ಲ ಹೀಗೆ ಕಿತ್ತಾಡ್ತಾನೆ ಇರ್ತೀರಾ. ಉಳ್ದವರು ಇದಕ್ಕೆಲ್ಲ ತೇಪೆ ಹಚ್ಕೊಂಡು ಕೂತಿರ್ತಾರಷ್ಟೆ. ಇದೇ ತಾನೇ ಪ್ರತಿ ಸಲ ಆಗೋದು. ಇಲ್ಲ ಅಖಿಲ, ಈ ಸಲ ನಾನು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ಮತ್ತೆ ಏನ್ ಮಾಡ್ತೀಯಾ? ನಮ್ಮಮ್ಮನ ರೂಲ್ಸು ರೆಗ್ಯುಲೇಷನ್ಸ್ಗೆ ನನಗೆ ಉಸಿರು ಕಟ್ಟಿ ಕಟ್ಟಿ ಸಾಕಾಗೋಗಿದೆ. ಆಸ್ತಿನಲ್ಲಿ ನನ್ನ ಪಾಲ್ ಕೇಳ್ತೀನಿ. ನನ್ನ ಪಾಲ್ ತಗೊಂಡು ಎಲ್ಲಾದ್ರೂ ಹೋಗಿ ಆರಾಮಾಗಿದ್ಬಿಡ್ತೀನಿ. ಪಾಲ್ ಕೇಳ್ತೀಯಾ? ಏಯ್, ಯಾಕೆ ನಗ್ತಿದ್ಯಾ? ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಆಸ್ತಿನಲ್ಲಿ ಪಾಲ್ ಕೇಳ್ತೀನಿ. ತಮಾಷೆ ಅಲ್ದೆ ಇನ್ನೇನು? ಈ ಆಸ್ತಿನ ಪಾಲ್ ಮಾಡಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಿಲ್ವಾ ನಿನ್ಗೆ? ಏನು, ಪಾಲ್ ಮಾಡಕ್ಕಾಗಲ್ವಾ? ಏನ್ ಹೇಳ್ತಿದ್ಯಾ ನೀನು? ಈ ಆಸ್ತಿನ ಪಾಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇರಿ, ಸ್ವಲ್ಪ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತೀನಿ. ಅಜಯ್ ಅವರೇ, ನನ್ಗಷ್ಟೊಂದೆಲ್ಲ ಏನ್ ಗಾಯ ಆಗಿಲ್ಲ. ಏನ್ ಮಾತಾಡ್ತಿದ್ದೀರಾ? ರಕ್ತ ಬರ್ತಾ ಇದೆ, ಏನು ಆಗಿಲ್ಲ ಅಂತಿದ್ದೀರಾ? ಅಮ್ಮ, ತುಂಬಾ ಉರಿತಿದ್ಯಾ? ಆಗೋಯ್ತು. ಇರಿ, ಬ್ಯಾಂಡೇಜ್ ಹಾಕ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ಓಕೆನಾ? ಥ್ಯಾಂಕ್ ಯು ಅಜಯ್ ಅವರೇ. ಅಯ್ಯೋ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಬನ್ನಿ, ಒಳಗೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ನಾನೇ ನಡ್ಕೊಂಡು ಹೋಗ್ತೀನಿ. ಏನ್ ಮನೆ 2 ಕಿಲೋಮೀಟರ್ ದೂರ ಇದೆಯಾ? ಇಲ್ಲಿರೋ ಮನೆಗೆ ಯಾಕೆ ಹಿಂಗಾಡ್ತೀರಾ? ಇರಿ ಬಂದೆ. ಇರಿ.